ಒಂದು ಕಾಲದಲ್ಲಿ ಕಪಿಲವಸ್ತು ಎಂಬ ರಾಜ್ಯದಲ್ಲಿ ಗೌತಮ ಬುದ್ಧ ಎಂಬ ಮಹಾನ್ ವ್ಯಕ್ತಿ ಜನಿಸಿದರು. ಅವರ ಬಾಲ್ಯದ ಹೆಸರು ಸಿದ್ಧಾರ್ಥ. ರಾಜಕುಮಾರನಾಗಿ ಜನಿಸಿದ ಅವರು ಎಲ್ಲಾ ಸೌಕರ್ಯಗಳ ಮಧ್ಯೆ ಬೆಳೆದರೂ ಜೀವನದ ನಿಜವಾದ ಅರ್ಥದ ಬಗ್ಗೆ ಸದಾ ಚಿಂತಿಸುತ್ತಿದ್ದರು. ಒಂದು ದಿನ ಅವರು ವೃದ್ಧಾಪ್ಯ, ರೋಗ ಮತ್ತು ಮರಣವನ್ನು ಕಂಡರು. ಆ ಕ್ಷಣವೇ ಜೀವನದ ಸತ್ಯವನ್ನು ಹುಡುಕಬೇಕೆಂದು ನಿರ್ಧರಿಸಿದರು. ಅರಮನೆ, ಕುಟುಂಬ, ಐಶ್ವರ್ಯ ಆಲ್ವನ್ನು ಬಿಟ್ಟು ಅವರು ಸತ್ಯದ ಹುಡುಕಾಟಕ್ಕೆ ಹೊರಟರು. ಅನೇಕ ವರ್ಷಗಳ ತಪಸ್ಸಿನ ನಂತರ ಬೋಧಿವೃಕ್ಷದ ಕೆಳಗೆ ಧ್ಯಾನಿಸುತ್ತಿದ್ದಾಗ ಅವರಿಗೆ ಜ್ಞಾನೋದಯವಾಯಿತು. ಆಗಿನಿಂದಲೇ ಅವರು ಬುದ್ಧ ಎಂದಾಗಿ ಪ್ರಸಿದ್ಧರಾದರು. ಅವರು ಹೇಳಿದ್ದು ಸರಳವಾದ ಸತ್ಯ. ದುಃಖ ಇದೆ, ಅದಕ್ಕೆ ಕಾರಣ ಇದೆ, ಅದನ್ನು ನಿವಾರಿಸಬಹುದು, ಅದಕ್ಕೆ ಮಾರ್ಗವೂ ಇದೆ. ಅವರ ಉಪದೇಶಗಳು ಹಿಂಸೆಯನ್ನು ತ್ಯಜಿಸಿ ದಯೆ, ಶಾಂತಿ ಮತ್ತು ಸತ್ಯದ ಮಾರ್ಗವನ್ನು ಅನುಸರಿಸಲು ಪ್ರೇರೇಪಿಸುತ್ತವೆ. ಅವರು ಬದುಕಿದ ಜೀವನವೇ ಒಂದು ಪಾಠ. ಸುಖವು ಹೊರಗಿಲ್ಲ, ಅದು ನಮ್ಮೊಳಗೆ ಇದೆ. ಮನಸ್ಸನ್ನು ಗೆದ್ದವನೇ ನಿಜವಾದ ವಿಜಯಿ.